ವೀಕ್ಷಕರೇ, ಇವತ್ತು ನಾವು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಹೊಗಳಗೆರೆ ಹೇಳುವಂಥ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಮಾವು ಉತ್ಕೃಷ್ಟ ಕೇಂದ್ರ ಅಂದರೆ ಮ್ಯಾಂಗೋ ಎಕ್ಸಲೆನ್ಸ್ ಸೆಂಟರ್ ಇಲ್ಲಿ ತೋಟಗಾರಿಕೆ ಇಲಾಖೆ ಅಂಡರು ಇದೆ, ಅಥವಾ ನಮ್ಮ ಮಾವು ಅಭಿವೃದ್ಧಿ ನಿಗಮ ಇದರಲ್ಲಿ ಇಸ್ರೇಲ್ ಪ್ರಾಯೋಜಿತ ಒಂದು ಯೋಜನೆ ಇದು. ಇಲ್ಲಿ ಮಾವಿನ ಹಲವಾರು ತಳಿಗಳನ್ನು ಮತ್ತು ಇದು ಏನು ತಂತ್ರಜ್ಞಾನಗಳನ್ನು ಇಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ ಮತ್ತು ರೈತರಿಗೆ ತರಬೇತಿ ಕೊಡ್ತಾರೆ. ಕಣ್ಣಾರೆ ನೋಡೋಕ್ಕೆ ಡೆಮಾನ್ಸ್ಟ್ರೇಷನ್ ಪ್ಲಾಟ್ಗಳಿದೆ, ಇದೆಲ್ಲ ಇಲ್ಲಿದೆ. ಇಲ್ಲಿ ನಾವು ಇಲ್ಲಿನ ಉಪನಿರ್ದೇಶಕರಾದ ಶ್ರೀಮತಿ ಎಂ ಲಾವಣ್ಯ ಅವ್ರನ್ನ ಮಾತನಾಡಿಸಿ ಈ ಕೇಂದ್ರದ ಮೂಲ ಕೆಲಸ ಏನು ನಡೀತಾ ಇದೆ ಅದರ ಬಗ್ಗೆ ಕೇಳೋಣ. ಜೊತೆಗೆ ನಮ್ಮೊಟ್ಟಿಗೆ ಹಿರಿಯ ವಿಜ್ಞಾನಿ ಅಂತ ಹೇಳ್ಬೋದು, ಮತ್ತು ಇಲಾಖೆಯಲ್ಲಿ ನಿರ್ದೇಶಕರ ಎಡಿಷನಲ್ ಡೈರೆಕ್ಟರ್ ಆಗಿ ನಿವೃತ್ತರಾದಂತಹ ಡಾಕ್ಟರ್ SV ಹಿತ್ತಲಮನಿ ಸರ್ ಇದ್ದಾರೆ. ಅವ್ರ ಹತ್ರ ನಾವು ಅವ್ರನ್ನ ಮಾತಾಡ್ಸೋಣ. ಇಲ್ಲಿ ಅವ್ರ ಹತ್ರ ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗ್, ಮಾವಿನಲ್ಲಿ ಸಾಂದ್ರ ಮತ್ತು ಅತಿ ಸಾಂದ್ರ ನಾಟಿ, ಈ ವಿಷಯದಲ್ಲಿ ಇಲ್ಲಿ ಇವ್ರದ್ದು ಡೆಮೋ ಯೂನಿಟ್ ಇದೆ. ಅದನ್ನು ಬಗ್ಗೆ ಹೆಚ್ಚಿನ ವಿವರವನ್ನು ತಿಳ್ಕೊಂಬರೋಣ. ಇದು ನಮ್ಮ ಮಾವು ಉತ್ಕೃಷ್ಟ ಕೇಂದ್ರದ ಬಗ್ಗೆ ತಿಳ್ಕೊಳ್ಬೇಕಂದ್ರೆ, ಇದು ಇಂಡೋ ಇಸ್ರೇಲ್ ಸಹಭಾಗಿತ್ವದಲ್ಲಿ ಸ್ಥಾಪನೆ ಆಗಿರುವಂಥದ್ದು. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತ ದೇಶವು ಮಾವಿನಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಹಲವಾರು ರಾಜ್ಯಗಳು ಮಾವಿನ ಬೆಳೆಯನ್ನು ಬೆಳೀತಾ ಇದೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಮಾವನ್ನು ಬೆಳೀತಾ ಇದ್ದಾರೆ. 30-35% ರೈತ ವರ್ಗರು ಮಾವಿನ ಬೆಳೆ ಮೇಲೆ ಅವಲಂಬಿತವಾಗಿದ್ದಾರೆ. ಈ ಭಾಗದಲ್ಲಿ ಈ ಕೇಂದ್ರ ಯಾಕೆ ಸ್ಥಾಪನೆ ಆಯಿತು ಅಂತ ಬರೋದಾದರೆ, ಇಲ್ಲಿನ ವೈವಿಧ್ಯಮಯ ತಳಿಗಳು, ವಿವಿಧ ಗಾತ್ರದ ಹಣ್ಣು, ಬಣ್ಣ, ಸುಮಧುರವಾದ ಸುವಾಸನೆ ಭರಿತ ಹಣ್ಣು ಇಲ್ಲಿನ ರಾಜ್ಯಾದ್ಯಂತ ಪ್ರಸಿದ್ಧಿಯಾಗಿದೆ ಶ್ರೀನಿವಾಸಪುರ ತಾಲೂಕು. ಹಾಗಾಗಿ ಈ ಕೇಂದ್ರದ ಅನುಷ್ಠಾನದಿಂದ ಹೆಚ್ಚಿನ ರೈತರಿಗೆ ಇದರ ಪ್ರಯೋಜನ ಆಗಲಿ ಎಂದು ಕರ್ನಾಟಕ ಸರ್ಕಾರ ಹಾಗೂ ಭಾರತ ಸರ್ಕಾರ ಈ ಕೇಂದ್ರವನ್ನು ಈ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಿರುವಂಥದ್ದು. ಹಲವಾರು ರೈತರು, ನಮ್ಮ ಮಾವಿನ ಬೆಳೆಗಾರರು ಆಧುನಿಕ ಬೇಸಾಯ ಕ್ರಮಗಳನ್ನು ಅನುಸರಿಸ್ತಾ ಇದ್ದಾರೆ. ಆದರೂ ಸಹ ಅವರಿಗೆ ಇನ್ನೂ ಹೆಚ್ಚಿನ ತಾಂತ್ರಿಕತೆ ಹಾಗೂ ಮಾರ್ಗದರ್ಶನ ನೀಡಿದ್ದೇ ಆದಲ್ಲಿ ಇನ್ನೂ ಹೆಚ್ಚಿನ ಗುಣಮಟ್ಟದ ಹಾಗೂ ಉತ್ಪಾದನೆಯನ್ನು ಹೆಚ್ಚಿಸಲು ಅವರು ಒಳ್ಳೆಯ ರಫ್ತು ಗುಣಮಟ್ಟದ ಹಣ್ಣನ್ನು ಪಡೀಲಿಕ್ಕೆ ಸಹಕಾರಿಯಾಗುತ್ತೆ. ಆ ಉದ್ದೇಶದಿಂದ ಭಾರತ ಸರ್ಕಾರವು ಮಾವಿನಲ್ಲಿ ನೂತನ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರುವ ಇಸ್ರೇಲ್ ದೇಶದ ಸಹಕಾರದಿಂದ ಇನ್ನೂ ಹೆಚ್ಚಿನ ತಂತ್ರಜ್ಞಾನವನ್ನು ಇಲ್ಲಿನ ಸ್ಥಳೀಯ ಹವಾಗುಣಕ್ಕೆ ಅನುಗುಣವಾಗಿ ಅಭಿವೃದ್ಧಿಪಡಿಸಿ ಉತ್ತಮ ಗುಣಮಟ್ಟದ ಹಣ್ಣನ್ನು ಪಡೀಲಿಕ್ಕೆ ಸಹಕಾರಿಯಾಗಲು ಈ ಮಾವು ಉತ್ಕೃಷ್ಟ ಕೇಂದ್ರವನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ. ನಾವು ಇಸ್ರೇಲ್ ದೇಶದಿಂದ ಯಾವೆಲ್ಲ ತಂತ್ರಜ್ಞಾನವನ್ನು ಪಡಿತಿದ್ದೀವಿ ಅಂತ ಹೇಳೋದಾದರೆ, ಅತ್ಯಾಧುನಿಕ ನೀರಾವರಿ ಹಾಗೂ ರಸಾವರಿ ಪದ್ಧತಿಯಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಿ ನೀರನ್ನು ಸಂರಕ್ಷಿಸುವುದು, ಮತ್ತು ರೋಗ ಮತ್ತು ಕೀಟರಹಿತ ಕಸಿ ಗಿಡಗಳನ್ನು ಉತ್ಪಾದಿಸಲು ಸೂಕ್ತವಾದ ನರ್ಸರಿ ವಿಧಾನಗಳನ್ನು ಅಳವಡಿಸ್ಕೊಳ್ಳೋದು, ಮತ್ತು ಮಾವು ಬೆಳೆನ ಉತ್ಪಾದನೆಯನ್ನು ಹೆಚ್ಚಿಸಲು ಅಗತ್ಯ ಇರುವಂಥ ಅಧಿಕ ಮತ್ತು ಅತ್ಯಧಿಕ ಸಾಂದ್ರತೆ ಬೇಸಾಯ, ಸಸ್ಯ ಸಂರಕ್ಷಣಾ ಕ್ರಮಗಳು, ನರ್ಸರಿ ವಿಧಾನಗಳು, ಸವರುವಿಕೆ ಮತ್ತು ರಸಾವರಿ ಪದ್ಧತಿ ಹಾಗೂ ಹನಿ ನೀರಾವರಿ ಪದ್ಧತಿ, ಈ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಈ ತಾಂತ್ರಿಕತೆಯನ್ನು ನಾವು ಇಸ್ರೇಲ್ ದೇಶದಿಂದ ಪಡೆದುಕೊಂಡು ರೈತರಿಗೆ ನಾವು ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇವೆ. ನಮ್ಮ ಮಾವು ಉತ್ಕೃಷ್ಟ ಕೇಂದ್ರದ ಕಾರ್ಯಚಟುವಟಿಕೆಗಳಿಗೆ ಬರೋದಾದರೆ, ಇಲ್ಲಿ ನಾವು ಅತ್ಯಾಧುನಿಕ ಮತ್ತು ಅಧಿಕ ಸಾಂದ್ರತೆ ಬೇಸಾಯ ಪದ್ಧತಿಯನ್ನು ಸ್ವಯಂಚಾಲಿತ ಹನಿ ನೀರಾವರಿ ಮತ್ತು ರಸಾವರಿ ಪದ್ಧತಿ ಮುಖಾಂತರ ಪ್ರಾತ್ಯಕ್ಷತೆಯನ್ನು ಮಾಡಿದ್ದೀವಿ. ಇಲ್ಲಿ ನಾವು 4 ವಾಣಿಜ್ಯ ತಳಿಗಳಾದ ಬಾದಾಮಿ, ತೋತಾಪುರಿ, ಮಲ್ಲಿಕಾ ಮತ್ತು ದಶೇರಿ, ಈ ತಳಿಗಳನ್ನು ಕನಿಷ್ಠ 1 ಎಕರೆಗೆ 200 ಗಿಡಗಳಿಂದ ಗರಿಷ್ಠ 1 ಎಕರೆಗೆ 650 ಗಿಡಗಳವರೆಗೆ ನಾವು ನಾಟಿ ಮಾಡಿರೋವಂಥದ್ದು. ಇದು ಅಧಿಕ ಸಾಂದ್ರತೆ ಬೇಸಾಯದ ಲಾಭಗಳನ್ನು ನಾವು ತಿಳ್ಕೊಳ್ಬೇಕಂದ್ರೆ, ಇದು ನಮಗೆ 200 ಪಟ್ಟಷ್ಟು ಇಳುವರಿಯನ್ನು ಹೆಚ್ಚು ಕೊಡುವಂಥದ್ದು, ಮತ್ತು ಹನಿ ನೀರಾವರಿ ರಸಾವರಿ ಪದ್ಧತಿ ಅಳವಡಿಸ್ಕೊಂಡಿರೋದ್ರಿಂದ 50% ನೀರಿನ ಸಂರಕ್ಷಣೆ, ಮತ್ತು ನೇರವಾಗಿ ನಾವು ಗಿಡಗಳ ಬೇರಿಗೆ ಗೊಬ್ಬರವನ್ನು ಕೊಡೋದ್ರಿಂದ ರಸಗೊಬ್ಬರ ಬಳಕೆ ಸಹ ಕಡಿಮೆ ಆಗಿರುವಂಥದ್ದು. ಮತ್ತು ಜೆಸ್ಟೇಷನ್ ಪೀರಿಯಡ್ ಅಂದರೆ
ಮಾವು ತನ್ನ ಪೂರ್ತಿ ಇಳುವರಿ ಕೊಡಲು ಎಷ್ಟು ವರ್ಷ ತಗೊಳ್ಳುತ್ತೆ ಅದು ಕಡಿಮೆ ಆಗಿರುವಂಥದ್ದು. ಸಾಮಾನ್ಯವಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾವಿನ ಮರ ಪೂರ್ತಿ ಇಳುವರಿ ಕೊಡಲು 7ರಿಂದ 9 ವರ್ಷ ತೆಗೆದುಕೊಂಡಲ್ಲಿ ಇಲ್ಲಿ 4ರಿಂದ 5ನೇ ವರ್ಷಕ್ಕೆ ಮಾವು ತನ್ನ ಪೂರ್ತಿ ಇಳುವರಿ ಕೊಡುವಂಥದ್ದು. ಹಾಗೆ ಇದರ ನ್ಯೂನತೆಯನ್ನು ನೋಡೋದಾದರೆ ಅಂದರೆ ಅತಿ ಹೆಚ್ಚು ನಮಗೆ ಕಾಸ್ಟ್ ಆಗುತ್ತೆ, ಲೇಬರು ಜಾಸ್ತಿ ಆಗುತ್ತೆ, ಮತ್ತು ಸವರುವಿಕೆ ವರ್ಷದಿಂದ ವರ್ಷ ಮಾಡ್ತಾನೆ ಇರಬೇಕಾಗತ್ತೆ, ಮತ್ತು ಅಂತರ ಬೆಳೆ ಬೆಳೀಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ನಮ್ಮ ಕೇಂದ್ರದ ಇತರೆ ಚಟುವಟಿಕೆಗಳನ್ನ ನೋಡೋದಾದರೆ ನಾವು ಇಸ್ರೇಲ್ ದೇಶದಿಂದ 2 ತಳಿಗಳನ್ನು ಆಮದು ಮಾಡಿಕೊಂಡಿದ್ದೇವೆ. ವಿದೇಶಿ ತಳಿಗಳನ್ನು ಒಂದು 4 ತಳಿಗಳು, ಟಾಮಿ ಅಟ್ಕಿನ್, ಕೆಂಟ್, ಮಾಯಾ ಮತ್ತು ಲಿಲ್ಲಿ ಅಂತ ಈ ತಳಿಗಳನ್ನು ಸಹ ಪರಿಚಯಿಸಿದ್ದೇವೆ. ಆ ತಳಿಗಳು ಈ ಹವಾಗುಣಕ್ಕೆ ಹೇಗೆ ಬರುತ್ತೆ ಅಂತ ನೋಡಿ ಇಲ್ಲಿನ ರೈತರಿಗೆ ಈ ತಳಿಗಳನ್ನು ಕೊಡಲಿಕ್ಕೆ ನಮ್ಮ ಉದ್ದೇಶ ಇದೆ. ಮತ್ತು ನಾವು ರೈತರಿಗೆ ಮತ್ತು ಯುವಕರಿಗೆ ಮತ್ತು ವಾಣಿಜ್ಯ ಬೆಳೆಗಾರರಿಗೆ ತರಬೇತಿಯನ್ನು ಸಹ ನೀಡ್ತಾ ಇದ್ದೇವೆ. ಮತ್ತು ಹಳೆ ಮತ್ತು ಅನುತ್ಪಾದಕ ಮಾವಿನ ಮರ ಅಂತ ಏನು ಹೇಳ್ತೀವಿ, ಆ ತಳಿಗಳನ್ನ ಪುನಶ್ಚೇತನ ಯಾವ ರೀತಿ ಮಾಡಬೇಕು ಆ ತಂತ್ರಜ್ಞಾನವನ್ನು ಸಹ ನಾವು ಇಲ್ಲಿ ಸ್ಥಳೀಯ ಹವಾಗುಣಕ್ಕೆ ತಕ್ಕಂಗೆ ಅಭಿವೃದ್ಧಿಪಡಿಸಿ ರೈತರ ತಾಕಿನಲ್ಲೂ ಇದನ್ನು ನಾವು ಪ್ರಾಯೋಗಿಕವಾಗಿ ತಗೊಂಡಿದ್ದೇವೆ. ಇದರಿಂದ ಕಡಿಮೆ ಕೊಡುವಂಥ ತಳಿಗಳು ಸಹ ಹೆಚ್ಚಿನ ಆದಾಯನೂ ಕೊಡ್ತಾ ಇದೆ. ಈಗಾಗಲೇ ಇಳುವರಿ ಕೊಡ್ತಾ ಇರುವಂಥ ಮಾವಿನ ಮರಗಳಲ್ಲಿ ಸವರುವಿಕೆ ಯಾವ ರೀತಿ ಮಾಡಬೇಕು ಈ ತಂತ್ರಜ್ಞಾನವನ್ನು ಸಹ ನಾವು ಅಭಿವೃದ್ಧಿಪಡಿಸಿ ಈಗಾಗಲೇ ಸುಮಾರು ರೈತರ ತಾಕಿನಲ್ಲಿ ಇದರ ಪ್ರಾತ್ಯಕ್ಷತೆಯನ್ನು ಕೈಗೊಂಡಿದ್ದೀವಿ. ಮತ್ತು ಇದಲ್ದಿರ ನಾವು ರೋಗ ಮತ್ತು ಕೀಟರಹಿತ ಉನ್ನತ ಗುಣಮಟ್ಟದ ಕಸಿ ಗಿಡಗಳನ್ನು ರೈತರಿಗೆ ಬೇಡಿಕೆ ಅನುಸಾರವಾಗಿ ಉತ್ಪಾದನೆ ಮಾಡಿ ನೀಡ್ತಾ ಇದ್ದೇವೆ. ಮತ್ತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇವರು ಅಭಿವೃದ್ಧಿಪಡಿಸಿರುವ ಮಾವು ಸ್ಪೆಷಲ್ ಎಂಬ ಸೂಕ್ಷ್ಮ ಪೋಷಕಾಂಶ ಗೊಬ್ಬರದ ಮಿಶ್ರಣವನ್ನು ಸಹ ಇಲ್ಲೇ ಉತ್ಪಾದಿಸಿ ನೀಡ್ತಾ ಇರುವಂಥದ್ದು. ಇದಿಷ್ಟು ನಮ್ಮ ಕೇಂದ್ರದ ಕಾರ್ಯಚಟುವಟಿಕೆಗಳು. ಅಮೋಘ್ ಇ-ಕಾರ್ಟ್ ಕೃಷಿ ಬಳಕೆಯ ಬ್ಯಾಟರಿ ಚಾಲಿತ ಪರಿಸರ ಸ್ನೇಹಿ ತ್ರಿಚಕ್ರ ವಾಹನ. 400ರಿಂದ 600 ಕಿಲೋಗ್ರಾಂ ಭಾರ ಹೊರುವ ಸಾಮರ್ಥ್ಯ, ಶಬ್ದ, ಕಂಪನ, ಹೊಗೆ ರಹಿತ ಕುಳಿತು ಚಲಾಯಿಸುವ ವ್ಯವಸ್ಥೆ. 4ರಿಂದ 6 ಗಂಟೆ ಚಾರ್ಜ್ ಮಾಡಿ ಒಂದಿಡೀ ದಿನ ಬಳಸಬಹುದು. ರಿವರ್ಸ್ಗೆ ಹೈಡ್ರಾಲಿಕ್ ಲಿಫ್ಟ್, ಸುಲಭ ಚಾಲನೆ ಮತ್ತು ನಿರ್ವಹಣೆ. ಓಡಾಡಲು 3.5 ಅಡಿ ಅಗಲ ಸಾಕು. ಪಲ್ಟಿ ಆಗದಂತ ರಚನೆ. ಅಡಿಕೆ ತೋಟಕ್ಕೆ ಹೇಳಿ ಮಾಡಿಸಿದ್ದು. ಸ್ಪ್ರೇಯರ್, ಟ್ರಿಲ್ಲರ್, ವಾಷರ್, ಬ್ರಷ್ ಕಟ್ಟರ್, ಅರ್ತ್ ಆಗರ್ ಜೋಡಿಸಬಹುದು. 1ರಿಂದ 3 ವರ್ಷಗಳ ವಾರಂಟಿ. ಮೇಡ್ ಇನ್ ಸಿರ್ಸಿ, ಮೇಡ್ ಇನ್ ಇಂಡಿಯಾ. ಫಾರ್ಮ್ ಟಿವಿ ವೀಕ್ಷಕರಿಗೆ ಆಕರ್ಷಕ ಡಿಸ್ಕೌಂಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ನಮ್ಮ ಕೇಂದ್ರದಲ್ಲಿ ಈಗ 4 ವಾಣಿಜ್ಯ ತಳಿಗಳನ್ನು ಪ್ರಾತ್ಯಕ್ಷತೆ ಮಾಡಿದ್ದೀವಿ. ಅದರಲ್ಲಿ ಬಾದಾಮಿ, ತೋತಾಪುರಿ, ಮಲ್ಲಿಕಾ ಮತ್ತು ದಶೇರಿ. ಈ 4 ತಳಿಯಲ್ಲಿ ನಮಗೆ ಅಧಿಕ ಸಾಂದ್ರತೆಗೆ ಸೂಕ್ತವಾಗಿರುವಂಥ ತಳಿ ಅಂದರೆ ಮಲ್ಲಿಕಾ ಅಂತ ಹೇಳ್ಬೋದು.
ಇದು ನ್ಯಾಚುರಲಿ ಅಂದರೆ ಸ್ವಯಂ ಅದಾಗೆ ಬ್ರ್ಯಾಂಚಸ್ ಬರೋದ್ರಿಂದ ಪ್ರೂನಿಂಗು ಮತ್ತು ಸವರುವಿಕೆ ಅಂತ ಏನು ಹೇಳ್ತೀವಿ ಅದು ಹೆಚ್ಚಿದಾಗಿ ಈ ತಳಿಗೆ ಅವಶ್ಯಕತೆ ಇರೋದಿಲ್ಲ. ಮತ್ತು ಅಧಿಕ ಸಾಂದ್ರತೆಗೆ ಇದು ತನ್ನಿಂತಾನೇ ಅದು ಉಟ್ಕೊಂಡಿದೆ ಮತ್ತು ಹೆಚ್ಚಿನ ಇಳುವರಿಯನ್ನು ಈ ತಳಿ ಕೊಡ್ತಾ ಇದೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ 4 ಸಾಂದ್ರತೆಯಲ್ಲಿ ನಾವು ತಳಿಯನ್ನು ನಾಟಿ ಮಾಡಿದ್ದೀವಿ. ಇದು ಮೊದಲನೇದಾಗಿ ನಾವು 3/2 ಅಂದರೆ ಸಾಲಿಂದ ಸಾಲು 3 ಮೀಟರು, ಗಿಡದಿಂದ ಗಿಡ 2 ಮೀಟರು ಈ ಅಂತರದಲ್ಲಿ ಪ್ರತಿ ಎಕರೆಗೆ 650 ಗಿಡವನ್ನು ನಾಟಿ ಮಾಡಿರೋವಂಥದ್ದು. ಮತ್ತು 2ನೇ ಸಾಂದ್ರತೆ ಬರೋದಾದರೆ ಸಾಲಿಂದ ಸಾಲು 4 ಮೀಟರು ಮತ್ತು ಗಿಡದಿಂದ ಗಿಡ 3 ಮೀಟರು. ಇದು ಪ್ರತಿ ಎಕರೆಗೆ ನಾವು 300 ಗಿಡಗಳನ್ನು ನಾಟಿ ಮಾಡಿದ್ದೀವಿ. ಮತ್ತು 3ನೇ ವಿಧಾನ ಅಂದರೆ ಸಾಲಿಂದ ಸಾಲು 3 ಮೀಟ್ರು, ಗಿಡದಿಂದ ಗಿಡ 3 ಮೀಟ್ರು. ಈ ವಿಧಾನದಲ್ಲಿ ಪ್ರತಿ ಎಕರೆಗೆ 400 ಗಿಡಗಳನ್ನು ನಾಟಿ ಮಾಡಿರೋವಂಥದ್ದು. ಇದರಲ್ಲಿ ಅತಿ ಸೂಕ್ತವಾದ ಸಾಂದ್ರತೆ ಅಂತಂದರೆ ರೈತರು ಬಹಳ ಸುಲಭವಾಗಿ ತಮ್ಮ ತೋಟಗಳಲ್ಲಿ ಅಳವಡಿಸಿಕೊಳ್ಳುವಂಥದ್ದು 4/3 ಅಂದರೆ ಸಾಲಿಂದ ಸಾಲು 4 ಮೀಟರು ಮತ್ತು ಗಿಡದಿಂದ ಗಿಡ 3 ಮೀಟ್ರ್ ಅಂತ ಹೇಳ್ಬೋದು. ಈ ಸಾಂದ್ರತೆಯಲ್ಲಿ ರೈತರು ಸುಲಭವಾಗಿ ಅಧಿಕ ಸಾಂದ್ರತೆ ಬೇಸಾಯ ಪದ್ಧತಿಯನ್ನು ತಮ್ಮ ತೋಟಗಳಲ್ಲಿ ಅಳವಡಿಸ್ಕೋಬೋದು ಮತ್ತು ಹೆಚ್ಚಿನ ಇಳುವರಿಯನ್ನು ಸಹ ಪಡ್ಕೊಳ್ಬೋದು. ಅಧಿಕ ಸಾಂದ್ರತೆ ಬೇಸಾಯ ಪದ್ಧತಿಯಲ್ಲಿ ನಿರ್ವಹಣೆಗೆ ಬರೋದಾದರೆ ಸಾಂಪ್ರದಾಯಿಕ ಬೇಸಾಯದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಒಂದು ಲೇಬರ್ ಬೇಕಾಗುತ್ತೆ ಅಂತ ಹೇಳ್ಬೋದು, ಕೆಲಸಗಾರರು. ಯಾಕಂದರೆ ಇದು ಪ್ರತಿ ಹಂತದಲ್ಲೂ ನಾವು ಗಿಡವನ್ನು ನಾಟಿ ಮಾಡಿದ ನಂತರ 6 ತಿಂಗಳಿಂದ ಇದಕ್ಕೆ ನಾವು ಒಂದು ತರಬೇತಿಯನ್ನು ಕೊಡಬೇಕಾಗತ್ತೆ. ತರಬೇತಿಯನ್ನು ಕೊಟ್ಟು ಒಂದು 2 ವರ್ಷಗಳಲ್ಲೇ ಇದಕ್ಕೆ ಒಂದು ಛತ್ರಿ ಆಕಾರವನ್ನು ಕೊಡಬೇಕಾಗತ್ತೆ. ಮತ್ತು ಪ್ರತಿ ಕಟಾವಿನ ನಂತರ ಇದಕ್ಕೆ ಸವರುವಿಕೆ ಭಾಳ ಮುಖ್ಯ ಆಗುತ್ತೆ. ಇದಕ್ಕೆ ಸ್ವಲ್ಪ ಕೂಲಿ ಕಾರ್ಮಿಕರು ಹೆಚ್ಚಾಗಿ ಬೇಕಾಗ್ತಾರೆ ಮತ್ತು ಇದಕ್ಕೆ ನೀರಾವರಿ ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಗಿಡಗಳ ಸಂಖ್ಯೆ 1 ಎಕರೆಗೆ ತುಂಬ ಹೆಚ್ಚಾಗಿರೋದ್ರಿಂದ ಅದರ ನೀರಿನ ಬೇಡಿಕೆ ಸಹ ಹೆಚ್ಚಾಗಿರುತ್ತೆ. ಆದ್ದರಿಂದ ಇದನ್ನು ನಾವು ನೀರಾವರಿ ಪದ್ಧತಿಯಲ್ಲೇ ಮಾಡಬೇಕಾಗತ್ತೆ. ಇದಿಷ್ಟು ಸಾಂಪ್ರದಾಯಿಕ ಪದ್ಧತಿಗೆ ಮತ್ತು ಅಧಿಕ ಸಾಂದ್ರತೆ ಬೇಸಾಯಕ್ಕೆ ಬೇಕಾಗಿರುವಂಥ ಬೇಸಾಯ ಕ್ರಮಗಳು. ಬೇರೆ ಎಲ್ಲ ಗೊಬ್ಬರದ ನಿರ್ವಹಣೆ ನಾವು ಹನಿ ನೀರಾವರಿ ಪದ್ಧತಿ ಅಳವಡಿಸಿರೋದ್ರಿಂದ ರಾಸಾಯನಿಕ ಗೊಬ್ಬರಗಳನ್ನು ಹನಿ ನೀರಾವರಿಯಲ್ಲೇ ಕೊಡುವಂಥದ್ದು. ಮತ್ತು ಪ್ರತಿ 15 ದಿನಗಳಿಗೊಮ್ಮೆ ಕೊಡೋದ್ರಿಂದ ಇಲ್ಲಿನ ಉತ್ಪಾದಕತೆ ಮತ್ತು ಉತ್ಪನ್ನ ಗುಣಮಟ್ಟ ನಾವು ಕಾಪಾಡ್ಕೋಬೋದು. ಮತ್ತು ಬೇಸಾಯ ಕ್ರಮಗಳು ಅಂದರೆ ಔಷಧಿ ಸಿಂಪಡಣೆ ಅದೆಲ್ಲ ಸುಲಭ ಆಗುತ್ತೆ ಈ ಅಧಿಕ ಸಾಂದ್ರತೆ ಬೇಸಾಯದಲ್ಲಿ. ಯಾಕಂದರೆ ನಾವು ಗಿಡಗಳು 6 ಅಡಿ ಎತ್ತರಕ್ಕೆ ನಿಲ್ಲಿಸೋದ್ರಿಂದ ಯಾವುದೇ ಒಂದು ಸಿಂಪಡಣೆ ಆಗ್ಬೋದು, ಮಾವಿನ ಕಟಾವು ಆಗ್ಬೋದು, ಈ ಎಲ್ಲ ಬೇಸಾಯ ಕ್ರಮಗಳು ಈ ಪದ್ಧತಿಯಲ್ಲಿ ಸುಲಭವಾಗುವಂಥದ್ದು. ಇಲ್ಲಿ ಗಿಡಗಳ ಸಾಂದ್ರತೆ ಹೆಚ್ಚಾಗಿರೋದ್ರಿಂದ ಕೀಟಗಳ ಬಾಧೆ ಒಂದು ಸತಿ ಬಂತು ಅಂದರೆ ತುಂಬ ಹೆಚ್ಚಾಗಿ ಇರುತ್ತೆ. ಅದನ್ನು ನಿರ್ವಹಣೆ ಭಾಳ ಕಷ್ಟವೂ ಆಗ್ಬೋದು. ಆದ್ದರಿಂದ ಇದಕ್ಕೆ ಏನು ನಾವು ಹಂತದಲ್ಲಿ ಸಿಂಪಡಣೆ ಏನು ಹೇಳ್ತೀವಿ ಆ ರೀತಿ ತೊಗೊಂಡಿದ್ದೆ ಆದಲ್ಲಿ ಭಾಳ ಸುಲಭವಾಗಿ ನಾವು ಕೀಟ ಮತ್ತು ರೋಗ ನಿರ್ವಹಣೆ ಮಾಡ್ಕೊಳ್ಬೋದು. ಮತ್ತು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಯಾವ ರೀತಿ ಸಿಂಪಡಣೆ ತೊಗೊತೀವಿ ಅದೇ ರೀತಿ ಅಷ್ಟೇ ಸ್ಪ್ರೇನ ಈ ಪದ್ಧತಿಯಲ್ಲೂ ಹೇಳ್ತೀವಿ. ಬಟ್ ಕರೆಕ್ಟಾಗಿ ಎಲ್ಲ ಹಂತದಲ್ಲೂ ನಾವು ಶಿಫಾರಸು ಮಾಡಿದಂತೆ ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ಮತ್ತು ಬೇಸಾಯ ಕ್ರಮಗಳನ್ನ ಅಳವಡಿಸ್ಕೋಬೇಕಾಗತ್ತೆ. ಈಗ ಇಳುವರಿಗೆ ಬರೋದಾದರೆ ನಾವು ಅಧಿಕ ಸಾಂದ್ರತೆ ಬೇಸಾಯ ಪದ್ಧತಿ ಮತ್ತು ಸಾಂಪ್ರದಾಯಿಕ ಬೇಸಾಯ ಪದ್ಧತಿಗೆ ಕಂಪೇರ್ ಮಾಡಿತ್ತು ಅಂದರೆ ಅಧಿಕ ಸಾಂದ್ರತೆ ಬೇಸಾಯದಲ್ಲಿ ಪ್ರತಿ ಎಕರೆಗೆ ಹೆಚ್ಚು ಇಳುವರಿ ಕೊಡುವಂಥ ತಳಿಗಳು ಅಂದರೆ ಈಗ ಹೈಬ್ರಿಡ್ ತಳಿಗಳಾದಂಥ ಮಲ್ಲಿಕಾ, ತೋತಾಪುರಿ ಇದು ಪ್ರತಿ ಎಕರೆಗೆ ನಾವು 8 ರಿಂದ 10 ಟನ್ವರೆಗೆ ಇಳುವರಿಯನ್ನು ಪಡ್ಕೋಬೋದು. ಆದರೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಈ ತಳಿಗಳು 4 ರಿಂದ 5 ಟನ್ ಕೊಡುವಂಥದ್ದು. ಮತ್ತು ಶೈಬೇರಿಂಗ್ ಅಂದರೆ ಬಾದಾಮಿ ಆಗ್ಬೋದು, ಕೇಸರ್ ಈ ತಳಿಗಳು ಅಂತಂದರೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಪ್ರತಿ ಎಕರೆಗೆ 2 ರಿಂದ 3 ಟನ್ನು ಕೊಡುವಂಥದ್ದು. ಆದರೆ ಈಗ ಅತ್ಯಧಿಕ ಸಾಂದ್ರತೆ ಬೇಸಾಯದಲ್ಲಿ ಈ ತಳಿಗಳು ಪ್ರತಿ ಎಕರೆಗೆ 5 ರಿಂದ 6 ಟನ್ನು ಇಳುವರಿಯನ್ನು ನಾವು ಪಡ್ಕೋಬೋದಾಗಿದೆ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ.
ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು, ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್, ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್, ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್, ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್, ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಸಾಂದ್ರ ಬೇಸಾಯ ಮತ್ತು ಅತಿ ಸಾಂದ್ರ ಬೇಸಾಯ ಅಂತಂದರೆ ಒಂದು ಯೂನಿಟ್ ಏರಿಯಾದಲ್ಲಿ, ಅದು ಒಂದು ಎಕರೆ ಆಗಿರ್ಬೋದು ಅಥವಾ ಹೆಕ್ಟೇರ್ ಆಗಿರ್ಬೋದು, ಸಾಮಾನ್ಯವಾಗಿ ಕೊಡುವ ಈ ಸ್ಪೇಸಿಂಗ್ ಅಥವಾ ಅಂತರ ಕೊಟ್ಟಾಗ ನಾವು ಎಷ್ಟು ಗಿಡಗಳನ್ನು ಹಾಕ್ತೇವೋ ಅದರದ್ದು ಅನೇಕ ಪಟ್ಟು, 3 ಪಟ್ಟು, 4 ಪಟ್ಟು, 5 ಪಟ್ಟು, 10 ಪಟ್ಟು ಗಿಡಗಳನ್ನೇ ಹಾಕಿ, ಅಂದರೆ ಕಡಿಮೆ ಏರಿಯಾದಲ್ಲಿ, ಕಡಿಮೆ ಯೂನಿಟ್ ಏರಿಯಾದಲ್ಲಿ ಜಾಸ್ತಿ ಗಿಡಗಳನ್ನು ಒಂದು ನೆಡುವ ಒಂದು ಕಲ್ಪನೆ ಅಥವಾ ಪರಿಕಲ್ಪನೆ ಇದೆಯಲ್ಲ, ಅದೇ ಹೈ ಡೆನ್ಸಿಟಿ ಪ್ಲಾಂಟೇಷನ್ ಅಂತ ಆಗುತ್ತೆ. ಇದು ಪ್ರಾರಂಭದಲ್ಲಿ ಆಪಲ್ದಲ್ಲಿ ಇದು ಕಾಣಿಸ್ಕೊಳ್ತು, ಯುರೋಪಲ್ಲಿ ಮತ್ತು ಅಮೇರಿಕಾದಲ್ಲಿ. ಅವಾಗಿನ ಕಾಲದಲ್ಲಿ ಸುಮಾರು 1940s 50sಲ್ಲೇ ಇತ್ತಿದ್ದು ಹೈ ಡೆನ್ಸಿಟಿ, ಇವತ್ತಿಗೂ ಇದೆ. ಅದು ತುಂಬ ಸಕ್ಸಸ್ ಆಗಿದೆ ಆ ಭಾಗದಲ್ಲಿ. ಅಲ್ಟ್ರಾ ಹೈ ಡೆನ್ಸಿಟಿ ಅಥವಾ ಹೈ ಡೆನ್ಸಿಟಿಯಲ್ಲಿ ಪ್ರತಿ ಯೂನಿಟ್ ಏರಿಯಾದಲ್ಲಿ ನಾವು ಜಾಸ್ತಿ ಸಂಖ್ಯೆಯ ಗಿಡಗಳನ್ನು ಯಾಕೆ ಹಾಕ್ತಾರೆ ಅಂತ ನಾವು ಅವಲೋಕನ ಮಾಡಿದಾಗ ಕೆಲವೊಂದು ಕಾರಣಗಳಿರ್ತವೆ. ಅಂದರೆ ಕಡಿಮೆ ಸ್ಥಳದಲ್ಲಿ ಮತ್ತು ಕಡಿಮೆ ಅವಧಿಯಲ್ಲಿ ಜಾಸ್ತಿ ಈಲ್ಡನ್ನು ನಾವು ಪಡೆಯೋಕ್ಕೆ ಇದೊಂದು ಒಳ್ಳೆಯ ಮಾರ್ಗ ಇದು. ಯಾಕಂತಂದರೆ ಒಂದು ಎಕರೆಯಲ್ಲಿ ಸಾಮಾನ್ಯವಾಗಿ ಕೊಡುವ ಅಂತರ ಕೊಟ್ಟಾಗ ಎಷ್ಟು ಗಿಡ ಕೊಡ್ತೇವಲ್ಲ ಅದಕ್ಕಿಂತ ತುಂಬ ಜಾಸ್ತಿ ಸಂಖ್ಯೆಯಲ್ಲಿ ಗಿಡಗಳನ್ನ ನಾವು ಹಾಕಿದಾಗ ನಮಗೆ ಇಳುವರಿ ಅನೇಕ ಪಟ್ಟು ಜಾಸ್ತಿ ಆಗುತ್ತೆ. 4 ಪಟ್ಟು, 5 ಪಟ್ಟು, 10 ಪಟ್ಟು ಸಹ ಆಗುವ ಒಂದು ಅವಕಾಶ ಇದ್ದೇ ಇರ್ತದೆ. ಮತ್ತು ಇನ್ನೊಂದೇನಂತಂದರೆ ಪ್ರಾರಂಭದ ವರ್ಷಗಳಲ್ಲಿಯೇ ನಾವು ಅಲ್ಲಿಂದ ಹೆಚ್ಚು ಇಳುವರಿ ಅದರಿಂದ ಪಡೆದುಕೊಳ್ಬೋದಾಗಿದೆ. ಅತಿ ಸಾಂದ್ರ ಬೇಸಾಯ ಮತ್ತು ಸಾಂದ್ರ ಬೇಸಾಯ ನಾವು ಮಾಡಿದಾಗ ಜಾಸ್ತಿ ಸಂಖ್ಯೆಯ ಗಿಡಗಳನ್ನು ಒಂದು ಯೂನಿಟ್ ಏರಿಯಾದಲ್ಲಿ ಹಾಕ್ತೇವೆ. ಇದನ್ನು ಹಾಕೋದ್ರಿಂದ ಅಲ್ಲೇನಾಗುತ್ತೆ, ಅಲ್ಲಿರುವ ಎಲ್ಲ ಭೂಮಿಯ ಸದ್ಬಳಕೆ ಆಗುತ್ತೆ. ನಾವು ಜಾಸ್ತಿ ದೂರ ಕೊಟ್ಟು ಗಿಡಗಳನ್ನ ನೆಟ್ಟಾಗ ನಡುವೆ ಹಲವಾರು ವರ್ಷಗಳವರೆಗೆ, ಅದು ಮಾವ ತಗೊಳ್ಳಿ ಅಥವಾ ಬೇರೆ ಯಾವುದಾದ್ರೂ ಗಿಡ ತಗೊಳ್ಳಿ, ಹಲವಾರು ವರ್ಷಗಳವರೆಗೆ ಆ ಇಂಟರ್ಸ್ಪೇಸ್ ಅಂತ ಹೇಳ್ತಾರೆ ನೋಡಿ, 2 ಗಿಡಗಳ ಅಥವಾ 2 ಸಾಲುಗಳ ನಡುವಿನ ಅಂತರ ಹಾಗೆ ಉಳಿದುಬಿಡ್ತದೆ. ಆ ಏರಿಯಾದಲ್ಲಿ ಯಾವುದು ಕಲ್ಟಿವೇಷನ್ನ ನಾವು ಮಾಡಲಿಲ್ಲ ಅಂತಂದರೆ ಅಲ್ಲೇನು ಕಸ ಬೆಳೀತದೆ ಮತ್ತು ಅದು ಹಾಗೆ ವೇಸ್ಟಾಗಿ ಉಳ್ಕೊಳ್ತದೆ. ಅದರಿಂದ ಅದು ಆಗಬಾರ್ದು. ಪ್ರತಿಯೊಂದು ಭಾಗವನ್ನು ಅಥವಾ ಪ್ರತಿಯೊಂದು ಸಣ್ಣ ಸ್ಥಳವನ್ನು ಸಹ ನಾವು ಸಮರ್ಥವಾಗಿ ಬಳಸ್ಕೊಳ್ಬೇಕಂತ ತಿಳ್ಕೊಂಡ್ಬಿಟ್ಟು ಆ ಏರಿಯಾದಲ್ಲಿ ಸಹ ನಾವು ಗಿಡಗಳನ್ನ ನೆಟ್ಟರೆ ಹೇಗಿರ್ತದೆ ಅನ್ನುವ ಒಂದು ಕಲ್ಪನೆಯಲ್ಲಿಯೇ ಈ ಅಲ್ಟ್ರಾ ಹೈ ಡೆನ್ಸಿಟಿ ಅಥವಾ ಹೈ ಡೆನ್ಸಿಟಿ ಬಂದಿದೆ. ಹೈ ಡೆನ್ಸಿಟಿ ಪ್ಲಾಂಟೇಷನ್ ಅಥವಾ ಸಾಂದ್ರ ಅತಿ ಸಾಂದ್ರ ಬೇಸಾಯದಲ್ಲಿ ಹಲವಾರು ಕ್ರಮಗಳನ್ನು ನಾವು ಅಗತ್ಯವಾಗಿ ಕೈಗೊಳ್ಳಬೇಕಾಗುತ್ತೆ. ಅದನ್ನು ಕೈಗೊಳ್ಳಿಲ್ಲ ಅಂತಂದರೆ ಆ ಇಡೀ ಬೇಸಾಯವೇ ಹಾಳಾಗುವ ಮತ್ತು ಅದು ನಾಶವಾಗುವ ಅಥವಾ ಅದರ ಪರ್ಪಸ್ ಫುಲ್ಫಿಲ್ ಆಗದೇ ಇರುವಂಥ ಒಂದು ಅಪಾಯ ಇದ್ದೇ ಇರ್ತದೆ. ಮುಖ್ಯವಾಗಿ ನಾವಿಲ್ಲಿ ಮಾಡೋದೇನಂತಂದರೆ ಪ್ರೂನಿಂಗ್. ಇದು ಪ್ರತಿ ವರ್ಷ ತಪ್ಪದೇ ನಿಯಮಿತವಾಗಿ ನಾವು ಪ್ರೂನಿಂಗ್ ಮಾಡಬೇಕಾಗುತ್ತೆ. ಕೆಲವು ಬೆಳೆಗಳಲ್ಲಿ ವರ್ಷಕ್ಕೆ 2 ಸರಿನಾದರೂ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಸೀಬೆಯಲ್ಲಿ, ಮಾವಿನಲ್ಲಿ 1 ಸರಿ ಅಂತ ನಾವು ಇಟ್ಕೊಳ್ಬೋದು, ಆದರೆ ಸೀಬೆಯಲ್ಲಿ ವರ್ಷಕ್ಕೆ 2 ಸರಿ ಪ್ರೂನ್ ಮಾಡ್ತಾರೆ. ಇವೆಲ್ಲ ಅವಶ್ಯ ಕ್ರಮಗಳು ಇರ್ತವೆ. ಮತ್ತು ನಾವು ಅವಕ್ಕೆ ಹೈ ಡೆನ್ಸಿಟಿ ಇದ್ದಾಗ ನಾವು ಅವಶ್ಯವಾಗಿ ನೀರನ್ನು ಕೊಡಬೇಕಾಗುತ್ತೆ, ಅದು ಗೊಬ್ಬರ ಕೊಡಬೇಕಾಗುತ್ತೆ, ಸ್ಪ್ರೇ ಮಾಡಬೇಕಾಗುತ್ತೆ. ಇವೆಲ್ಲ ಮಾಡೋದ್ರಿಂದ ಗಿಡಗಳನ್ನು ನಾವು ಜಾಸ್ತಿ ಕೇರ್ ತಗೊಳ್ಬೇಕಾಗುತ್ತೆ. ಅದೇ ಇದನ್ನೇ ದೂರ ನಾವು ಅಂತರ ಕೊಟ್ಟಾಗ ಈ ರೀತಿ ಏನಂತ ಹೇಳ್ತಾರೆ ನೋಡಿ, ಕೇರ್ ಅಥವಾ ಅದನ್ನು ಕಾಳಜಿ ತಗೊಳ್ಳೋದು ಅಷ್ಟು ಅವಶ್ಯಕತೆ ಇರಲ್ಲ. ಇಲ್ಲಿ ಬೇಕಾಗುತ್ತೆ. ಅಕಸ್ಮಾತ್ ಈ
ಪ್ರೂನಿಂಗ್ ಮಾಡೋದ್ರಲ್ಲಾಗಲಿ ಅಥವಾ ನೀರಾವರಿ ಮಾಡೋದಾಗಲಿ ಅಥವಾ ಗೊಬ್ಬರ ಪೋಷಕಾಂಶಗಳನ್ನು ಕೊಡೋದರಲ್ಲಾಗಲಿ ಮತ್ತು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳೋದರಲ್ಲಿ ಏನಾದರೂ ಲೋಪಗಳಾದರೆ ವ್ಯತ್ಯಾಸಗಳಾದರೆ ಆವಾಗ ಈ ಹೈ ಡೆನ್ಸಿಟಿ ಅಥವಾ ಈ ಈ ಈ ಒತ್ತು ಬೇಸಾಯದ ಎಲ್ಲ ಅದರದ್ದು ಮೂಲಭೂತವಾದ ಒಂದು ತತ್ವಕ್ಕೇ ಧಕ್ಕೆ ಬರ್ತದೆ. ಆವಾಗ ಇಡೀ ನಮ್ಮ ಹೈ ಡೆನ್ಸಿಟಿ ಪ್ಲಾಂಟೇಷನ್ನೇ ವ್ಯರ್ಥ ಆಗುವ ಒಂದು ಅಪಾಯ ಇದ್ದೇ ಇರ್ತದೆ. ಸಾಂದ್ರ ಮತ್ತು ಅತಿಸಾಂದ್ರ ಬೇಸಾಯದಲ್ಲಿ ಕೀಟ ಮತ್ತು ರೋಗಗಳ ನಿಯಂತ್ರಣವನ್ನು ನಾವು ತುಂಬ ಇದು ಪರ್ಫೆಕ್ಟಾಗಿ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಗಿಡಗಳು ಒತ್ತೊತ್ತಾಗಿರ್ತವೆ, ಒಂದಕ್ಕೊಂದು ಆಲ್ಮೋಸ್ಟ್ ತುಂಬ ಹತ್ತತ್ರ ಆಗಿರ್ತವೆ. ಕಡಿಮೆ ವಿಸ್ತಾರದಲ್ಲಿ ಜಾಸ್ತಿ ಗಿಡಗಳಿರ್ತವೆ. ಇಲ್ಲಿ ಆ ಕೀಟಗಳು ಮತ್ತು ರೋಗಗಳು ಸ್ಪ್ರೆಡ್ ಆಗೋಕ್ಕೆ, ಉಲ್ಬಣಾವಸ್ಥೆ ತಲುಪೋಕ್ಕೆ ಜಾಸ್ತಿ ದಿನ ಹಿಡಿಯಲ್ಲ, ಫಾಸ್ಟಾಗಿ ಆಗಿಬಿಡ್ತದೆ. ಯಾವುದೇ ಒಂದು ಜಿಗಿಹುಳು ಆಗಿರ್ಬೋದು ಅಥವಾ ಒಂದು ಪೌಡ್ರ್ ಮಿಲ್ಡ್ಯೂ ಆಗಿರ್ಬೋದು, ಬ್ಲಾಸಮ್ ಬ್ಲೈಟ್, ಇವು ತುಂಬ ಫಾಸ್ಟಾಗಿ ಆಗುತ್ತೆ. ಮತ್ತು ಇನ್ನೊಂದೇನಂತಂದರೆ ಈ ಕ್ಲೋಸ್ ಆಗಿದ್ದಾಗ ಗಾಳಿಯ ಮೂಮೆಂಟು, ಎರೇಷನ್ ಅಂತ ಹೇಳ್ತಾರಲ್ಲ, ಅದು ಸ್ವಲ್ಪ ಕಡಿಮೆ ಇರ್ತದೆ. ಅದು ಕಡಿಮೆ ಇದ್ದಾಗೂ ಸಹ ಹಲವಾರು ಕೀಟಗಳು ಮತ್ತು ರೋಗಗಳು ಜಾಸ್ತಿ ಉಲ್ಬಣಾವಸ್ಥೆಗೆ ತಲುಪುತ್ತೆ. ಆದ್ದರಿಂದ ನಾವು ಈ ರೀತಿ ಹೈ ಡೆನ್ಸಿಟಿ ಪ್ಲಾಂಟೇಷನ್ ಮಾಡಿದಾಗ ರೋಗಗಳನ್ನು ಪ್ರಾರಂಭದ ಒಂದು ಹಂತದಲ್ಲಿಯೇ, ಆ ರೋಗ ಬರುವ ಒಂದು ಮುನ್ಸೂಚನೆಯೇ ಸಿಕ್ಕಾಗ ಆವಾಗ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಅದು ಬಂದ ಮೇಲೆ ಸ್ಪ್ರೇ ಮಾಡೋದು, ಬಂದ ಮೇಲೆ ನಿಯಂತ್ರಿಸೋದಕ್ಕಿಂತ ಅದು ಬರದೇ ಇರುವ ಹಾಗೆ ಮುಂಜಾಗ್ರತಾ ಸ್ಪ್ರೇ ಮಾಡೋದು, ನಿಯಂತ್ರಣಗಳನ್ನು ಕಲ್ಪಿಸೋದು ತುಂಬ ಅವಶ್ಯಕತೆ. ಸಾಂದ್ರ ಮತ್ತು ಅತಿಸಾಂದ್ರ ಬೇಸಾಯ ಮಾಡಬೇಕಾದ್ರೆ ಬೆಳೆ ಮತ್ತು ತಳಿ, ಆ ಬೆಳೆಗಳಲ್ಲಿ ಯಾವ್ಯಾವ ತಳಿಗಳು ಇದಕ್ಕೆ ಸೂಕ್ತವಾಗಿರ್ತವೆ ಅನ್ನೋದು ನಾವು ಗುರುತಿಸ್ಕೊಳ್ಬೇಕಾಗುತ್ತೆ. ಮಾವಿನಲ್ಲಿ ಅನೇಕ ತಳಿಗಳಿವೆ. ನಾವು ಇವನು ವಾಣಿಜ್ಯ ದೃಷ್ಟಿಯಿಂದ ನೋಡಿದಾಗ ಮಾವಿನಲ್ಲಿ ಕರ್ನಾಟಕದಲ್ಲೇ ಸುಮಾರು ಒಂದು 10-12 ತಳಿಗಳು ವಾಣಿಜ್ಯ ದೃಷ್ಟಿಯಿಂದ ಬೆಳೆಸಲ್ಪಡ್ತಾ ಇರ್ತವೆ. ಬೇರೆ ಬೇರೆ ಕ್ರಾಪ್ಸಲ್ಲಿ ಇವೆ. ಇಲ್ಲಿ ಮುಖ್ಯವಾಗಿ ನಾವು ಏನು ಗಮನಿಸ್ಬೇಕಂತಂದರೆ, ಸ್ವಲ್ಪ ಅದರ ವಿಗರ್ ಅಂತ ಹೇಳ್ತಾರೆ, ವಿಗರ್ ಸ್ವಲ್ಪ ಕಡಿಮೆ ಇರೋವಂಥದ್ದು ಮತ್ತು ಅದು ಪ್ರೂನಿಂಗಿಗೆ ಸ್ಪಂದಿಸುವಂಥ ವೆರೈಟೀಸು, ಇದನ್ನೇ ನಾವು ಮುಖ್ಯವಾಗಿ ಮಾಡಬೇಕು. ಪ್ರೂನಿಂಗಿಗೆ ಯಾವ ವೆರೈಟಿ ಸ್ಪಂದಿಸ್ತದೆ, ಕೆಲವು ಸ್ಪಂದಿಸಲ್ಲ. ಫಾರ್ ಎಕ್ಸಾಂಪಲ್ ಸಿಟ್ರಸಲ್ಲಿ ಬೇರೆ ಬೇರೆ ಬೆಳೆಗಳಲ್ಲಿ ನಾವು ಕ್ಯಾಶುದಲ್ಲಾಗಲಿ, ಮ್ಯಾಂಗೋದಲ್ಲಾಗಲಿ, ಸೀಬೆಯಲ್ಲಾಗಲಿ, ಆಪಲ್ದಲ್ಲಾಗಲಿ ನಾವು ಪ್ರೂನಿಂಗ್ ಮಾಡ್ಬೋದು. ಆದರೆ ಸಿಟ್ರಸಲ್ಲಿ ಪ್ರೂನಿಂಗ್ ಮಾಡಿದರೆ ಅದು ಪ್ರೂನಿಂಗಿಗೆ ರೆಸ್ಪಾಂಡ್ ಮಾಡಲ್ಲ. ಅದರಿಂದ ಯಾವ ಬೆಳೆಗಳು ಮತ್ತು ತಳಿಗಳು ಅದಕ್ಕೆ ಸ್ಪಂದಿಸ್ತವೋ ಅಲ್ಲೇ ನಾವು ಈ ಹೈ ಡೆನ್ಸಿಟಿನ ಮಾಡಬೇಕಾಗುತ್ತೆ. ಮಾವಿನಲ್ಲಿ ನಮ್ಮ ಈ ದಕ್ಷಿಣ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ತುಂಬ ರಭಸವಾಗಿ ವಿಗರಸ್ಸಾಗಿ ಬೆಳೆಯುವ ತಳಿ ಅಂತಂತಂದರೆ ಬಾದಾಮಿ, ರಸ್ಪುರಿ, ಇವು ಮತ್ತು ಮಲ್ಲಿಕ, ಇವೆಲ್ಲ ತುಂಬ ರಭಸವಾಗಿ ಬೆಳೆಯುತ್ತವೆ. ಇನ್ನು ಕಡಿಮೆ ರಭಸವಾಗಿ ಬೆಳೆಯುವಂಥವು ಕೆಲವು ಇವೆ. ಫಾರ್ ಎಕ್ಸಾಂಪಲ್ ತೋತಾಪುರಿ ಆಗಿರ್ಬೋದು, ಬಂಗನಪಲ್ಲಿ ಆಗಿರ್ಬೋದು, ಅವೆಲ್ಲ ಇವನ್ ಸೇಂದೂರ, ಇವು ಅಷ್ಟು ರಭಸವಾಗಿ ಬೆಳೆಯಲ್ಲ. ದಶೇರಿ, ಆಮ್ರಪಾಲಿ, ಇವು ಅಷ್ಟು ರಭಸವಾಗಿ ಬೆಳೆಯಲ್ಲ. ಅದರಿಂದ ಅಷ್ಟು ಕಡಿಮೆ ರಭಸ ಹೊಂದಿದಂತಹ, ಕಡಿಮೆ ವಿಗರ್ ಹೊಂದಿದಂತಹ ತಳಿಗಳನ್ನು ಇದಕ್ಕೆ ನಾವು ಮಾಡಬೇಕು. ಈಗ ಬಾದಾಮಿ ಹಾಕಿಬಿಟ್ಟಿದ್ದಾರೆ. ಇಲ್ಲಿ ಬಾದಾಮಿ ಹಾಕಿದಾಗ ಈಗ ಅದು ಸರಿನೋ ತಪ್ಪೋ ದಟ್ ಈಸ್ ಸೆಕೆಂಡರಿ. ಆದರೆ ನಾವು ಈಗಾಗಲೇ ಅದನ್ನು ಇದಕ್ಕೆ ಹೈ ಡೆನ್ಸಿಟಿಗೆ ಒಳಪಡಿಸಿರೋದ್ರಿಂದ ನಾವು ರೆಗ್ಯುಲರ್ ಆಗಿ ಅದಕ್ಕೆ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಪ್ರೂನಿಂಗ್ ಅದಕ್ಕೆ ನಾವು ಮಾಡಲೇಬೇಕಾಗುತ್ತೆ. ಸಾಂದ್ರ ಬೇಸಾಯ ಮತ್ತು ಅತಿಸಾಂದ್ರ ಬೇಸಾಯದಲ್ಲಿ ಪೋಷಕಾಂಶ ನಿರ್ವಹಣೆಯೂ ಸಹ ನಿರ್ಣಾಯಕವಾದ ಪಾತ್ರವನ್ನು ವಹಿಸ್ತದೆ. ಯಾಕಂದರೆ ಇಲ್ಲೇ ನಾವು ಪ್ರತಿಯೊಂದು ಗಿಡಕ್ಕೂ ಅದರ ಅಗತ್ಯತೆಗೆ ಅನುಸಾರವಾಗಿ ನಾವು ಅದಕ್ಕೆ ಪೋಷಕಾಂಶಗಳನ್ನೇ ಮೇಜರ್ ಆ್ಯಂಡ್ ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ಕೊಡಲೇಬೇಕಾಗುತ್ತೆ. ಇಲ್ಲೇ ನಾವು ಗಿಡಗಳ ಲೆಕ್ಕದಕ್ಕಿಂತ ಎಕರೆ ಲೆಕ್ಕ ಅಥವಾ ವಿಸ್ತಾರದ ಲೆಕ್ಕದ ಮೂಲಕ, ಡ್ರಿಪ್ ಮೂಲಕ ನಾವು ಇಲ್ಲಿ ಕೊಡಬೇಕಾಗುತ್ತೆ. ಈ ಹೈ ಡೆನ್ಸಿಟಿ ಅಂದರೆ ಇನ್ ರಿಯಲ್ ಸೆನ್ಸ್ ಅದು ನಿಖರ ಬೇಸಾಯ, ಅದು ಪ್ರಿಸಿಷನ್ ಫಾರ್ಮಿಂಗೇ ಇದು. ಇದರಲ್ಲಿ ನಾವು ಗಿಡಗಳಿಗೆ ನೆಲದ ಮೂಲಕ ಗೊಬ್ಬರ ಹಾಕೋದು ಇರಲ್ಲ. ಇದು ಪ್ರತಿಯೊಂದನ್ನು ನಾವು ಪೋಷಕಾಂಶಗಳನ್ನೇ, ನೀರನ್ನೇ ನಾವು ಡ್ರಿಪ್ ಮೂಲಕನೇ ಕೊಡಬೇಕಾಗುತ್ತೆ, ಫರ್ಟಿಗೇಷನ್ ಮೂಲಕ. ಅದರಿಂದ ಇಲ್ಲೇ ನಾವು ಲೆಕ್ಕ ಹಾಕಿಬಿಟ್ಟು ಆ ಏರಿಯಾಕ್ಕೆ ಎಷ್ಟಿದೆ, ಅಲ್ಲಿ ಗಿಡಗಳು ಎಷ್ಟಿವೆ, ಅದ್ರ ಪ್ರಕಾರ ನಾವು ಲೆಕ್ಕ ಹಾಕಿಬಿಟ್ಟು ನಾವಿಲ್ಲೇ ಮೇಜರ್ ಆ್ಯಂಡ್ ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ನಾವು ಅದಕ್ಕೆ ಕೊಡಬೇಕಾಗುತ್ತೆ. ಮತ್ತು ಇನ್ನೇನೆಂದರೆ ಒಂದು ಸರಿ ಕೊಡೋದಲ್ಲ, ಇದು ರಿಪೀಟೆಡ್ಲಿ ಸೆವರಲ್ ಟೈಮ್ಸ್ ಆಫ್ ಎ ಇಯರ್ ಸೆಲೆಕ್ಟಿವ್ಲಿ ನಾವು ಆ ಪೀರಿಯಡ್ದಲ್ಲಿ ವೆಜಿಟೇಟಿವ್ ಗ್ರೋತ್ ಇದ್ದಾಗ ಏನು ಕೊಡಬೇಕು ಮತ್ತು ಮುಂದೆ ಫ್ರೂಟಿಂಗ್ ಇದ್ದಾಗ ಏನು ಕೊಡಬೇಕು ಅನ್ನೋದು ನಾವು ನಿರ್ಧರಿಸಬೇಕಾಗುತ್ತೆ. ವೆಜಿಟೇಟಿವ್ ಗ್ರೋತ್ ಇದ್ದಾಗ ನಾವು ಜಾಸ್ತಿ ನೈಟ್ರೋಜಿನಸ್ ಫರ್ಟಿಲೈಸರ್ ಕೊಡಬೇಕಾಗುತ್ತೆ, ಮತ್ತು ಫ್ರೂಟಿಂಗ್ ಇದ್ದಾಗ ನಾವು ಪೊಟ್ಯಾಶ್ ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್, ಕೆಲವು ಬೋರಾನು, ಇಂಥವನ್ನೆಲ್ಲ ನಾವು ಕೊಡಬೇಕಾಗುತ್ತೆ. ಇದನ್ನು ನಾವು ನೋಡ್ಕೊಂಡ್ಬಿಟ್ಟು ಥ್ರೂ ಫರ್ಟಿಗೇಷನ್ನೇ ಕೊಡಬೇಕಾಗುತ್ತೆ. ಬೇರೆ ಮೆಥಡ್ ಹೈ ಡೆನ್ಸಿಟಿಯಲ್ಲಿ ನನಗೆ ತಿಳಿದ ಪ್ರಕಾರ ಇಲ್ಲ, ನೆಲಕ್ಕೆ ಯಾರೂ ಕೊಡಲ್ಲ. ಪ್ರತಿಯೊಂದು ಡ್ರಿಪ್ ಮೂಲಕ, ಫರ್ಟಿಗೇಷನ್ ಮೂಲಕನೇ ಕೊಡೋದು. ಸಾಂದ್ರ ಮತ್ತು ಅತಿಸಾಂದ್ರ ಬೇಸಾಯದಲ್ಲಿ ನಾವು ಇಳುವರಿಯ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದಾಗ ಒಂದು ಮುಖ್ಯವಾಗಿ ಕಾಣುವ ಅಂಶ ಏನಂತಂದರೆ, ಪ್ರಾರಂಭದ ವರ್ಷಗಳಲ್ಲಿ ನಮಗೆ ಒಟ್ಟಾರೆ ಅಂದರೆ ಆ ಯೂನಿಟ್ಗೆ ನಮಗೆ ಈಲ್ಡ್ ಜಾಸ್ತಿನೇ ಬರ್ತಿದೆ. ಪ್ರತಿಯೊಂದು ಗಿಡಕ್ಕೆ ಕಡಿಮೆ ಬರ್ಬೋದು, ಬಟ್ ಯೂನಿಟ್ ಏರಿಯಾದಲ್ಲಿ 1 ಎಕರೆ ಆಗಿರ್ಬೋದು ಅಥವಾ ಒಂದು ಅರ್ಧ ಎಕರೆ ಆಗಿರ್ಬೋದು, 1 ಹೆಕ್ಟೇರ್ ಆಗಿರ್ಬೋದು, ಅಲ್ಲೇ ಅದನ್ನು ಲೆಕ್ಕ ತಗೊಂಡಾಗ ನಮಗೆ ದೂರ ಸ್ಪೇಸಿಂಗ್ ಕೊಟ್ಟು ನೆಟ್ಟಾಗೋದಕ್ಕಿಂತ ಈ ಹತ್ತಿರ ಸ್ಪೇಸಿಂಗ್ ಕೊಟ್ಟಾಗ ಜಾಸ್ತಿ ಈಲ್ಡ್
ಬಂದೇ ಬರ್ತದೆ, ಅದು ಬರಲೇಬೇಕು. ಅದು ಇವನ್ನ ತಾತ್ವಿಕವಾಗಿ ಮತ್ತು ಪ್ರಾಕ್ಟಿಕಲಿ ಬಂದೇ ಬರ್ತದೆ, ಇದರಲ್ಲಿ ಯಾವ ಅನುಮಾನ ಇಲ್ಲ. ಬಟ್ ಇದೇ ಲೆಕ್ಕಾಚಾರ ಅನೇಕ ವರ್ಷಗಳಾದಮೇಲೆ ಅದು ಅಲ್ಲೇ ಸರಿ ಹೊಂದದೇ ಇರ್ಬೋದು. ಯಾಕಂದರೆ ಮುಂದೆ ನಾವು ದೂರ ಸ್ಪೇಸಿಂಗ್ ಕೊಟ್ಟಾಗ ಆ ಗಿಡ ಒಂದು ಗಿಡ ಇರ್ತದೆ, ಅಲ್ಲಿ ಸಾಕಷ್ಟು ಅದು ಗಾಳಿ ಬೆಳಕು ಇರ್ತದೆ, ಅಲ್ಲಿ ಜಾಸ್ತಿ ಇದಕ್ಕಿಂತ ಜಾಸ್ತಿ ಈಲ್ಡ್ ಬರೋ ಚಾನ್ಸ್ ಇರ್ತದೆ. ಅದರಿಂದ ಈ ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗನ್ನು ನಮ್ಮ ದಕ್ಷಿಣ ಭಾರತ ಸನ್ನಿವೇಶಗಳಲ್ಲಿ ಹಲವಾರು ವರ್ಷ ಇಟ್ಕೊಳ್ಬೋದು. ನಾವು ಪ್ರಾರಂಭದ ಒಂದು 7-8 ವರ್ಷ ಇಟ್ಕೊಂಡ್ಬಿಟ್ಟು ಮುಂದೆ ಅದರ ನಿರ್ವಹಣೆ ಅಷ್ಟು ಚೆನ್ನಾಗಾಗಲ್ಲ, ಸಮಸ್ಯೆಗಳು ಜಾಸ್ತಿ ಉಲ್ಬಣ ಆದಾಗ ನಡುವಿಂದ ಒಂದೊಂದು ಗಿಡನ ನಾವು ತೆಗಿಬೇಕಾಗುತ್ತೆ. ಸಾಲುಗಳಲ್ಲಿ ಆಗಿರ್ಬೋದು ಅಥವಾ ನಡುವೆ ಇರೋ ಗಿಡಗಳನ್ನಾಗಲಿ ನಾವು ತೆಗೆದುಬಿಟ್ಟು ಸ್ವಲ್ಪ ಸ್ಪೇಸಿಂಗನ್ನು ವೈಡ್ ಮಾಡ್ಕೊಳ್ಬೇಕಾಗುತ್ತೆ. ಇದರಿಂದ ನಮಗೇನು ಅನ್ನಿಸ್ತದೆ, ಈ ಹೈ ಡೆನ್ಸಿಟಿ ಪ್ಲ್ಯಾಂಟೇಷನ್ ಅನ್ನೋದು ಒಂದು ಪರ್ಮನೆಂಟ್ ಸಿಸ್ಟಮ್ ಆಫ್ ಪ್ಲ್ಯಾಂಟೇಷನ್ ಅಲ್ಲ. ಇದನ್ನು ಪ್ರಾರಂಭದ ಹಲವಾರು ವರ್ಷಗಳವರೆಗೂ ನಾವು ಚೆನ್ನಾಗಿ ನಿರ್ವಹಿಸಿ ಅದನ್ನು ಉಳಿಸ್ಕೊಂಡ್ಬಿಟ್ಟು ಮುಂದೆ ಅದನ್ನೇ ನಾವು ದೂರದ ಸ್ಪೇಸಿಂಗಿಗೆ ನಾವು ಅದನ್ನು ಸಿದ್ಧತೆ ಮಾಡ್ಕೊಳ್ಬೇಕಾಗುತ್ತೆ. ನಡುವಿನ ಅನೇಕ ಜನ ನಾನು ನೋಡಿದ್ದೇನೆ, ಇದನ್ನೆಲ್ಲ ಹಾಕಿದ್ದಾರೆ, ಹಲವಾರು ವರ್ಷ ಆದದ್ದು ಲಾಭಾಂಶವನ್ನು ತಗೊಂಡಿದ್ದಾರೆ. ಮುಂದೆ ಆ ಗಿಡಗಳನ್ನೇ ತೆಗೆದುಬಿಟ್ಟು ಸ್ವಲ್ಪ ಮಧ್ಯಮ ಸ್ಪೇಸಿಂಗು, ಅದಾದಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಸ್ಪೇಸಿಂಗ್ ಅಂದರೆ ದೂರದ ಸ್ಪೇಸಿಂಗನ್ನೇ ಡೆವಲಪ್ ಮಾಡ್ಕೊಂಬಿಟ್ಟು ಮಾಡಿಫೈ ಮಾಡ್ಕೊಂಬಿಟ್ಟು ತೋಟಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಅಲ್ಲಿ ಚೆನ್ನಾಗಿರ್ತದೆ. ಅಷ್ಟಾದರೂ ಮಾಡಿದರೂ ನನಗೇನು ಅನ್ನಿಸ್ತದೆ, ಅಟ್ಲೀಸ್ಟ್ ಪ್ರಾರಂಭದ ವರ್ಷಗಳಲ್ಲಿ ಈ ಹೈ ಡೆನ್ಸಿಟಿ ಪ್ಲ್ಯಾಂಟೇಷನದ ಲಾಭಾಂಶವನ್ನು ಅವ್ರು ತಗೊಂಡಿದ್ದಾರೆ ಅಂತಲೇ ಅದರ ಅರ್ಥ. ವೀಕ್ಷಕರೇ, ಇಷ್ಟೊತ್ತು ಶ್ರೀಮತಿ ಎಂ ಲಾವಣ್ಯ, ಡೆಪ್ಯೂಟಿ ಡೈರೆಕ್ಟರ್, ಇಲ್ಲಿ ಮಾವು ಉತ್ಕೃಷ್ಟ ಕೇಂದ್ರದಲ್ಲಿ, ಅವರ ಮಾತನ್ನು ಕೇಳಿಸ್ಕೊಂಡು ಅವರು ಈ ಕೇಂದ್ರದ ಚಟುವಟಿಕೆಗಳು ಏನಿದೆ ಮತ್ತು ಇಲ್ಲಿ ಡೆಮೋ ಯೂನಿಟ್ ಏನು ಮಾಡಿದ್ದಾರೆ ಅದರ ಬಗ್ಗೆ ಸಾಕಷ್ಟು ವಿವರವನ್ನು ಕೊಟ್ಟರು. ಅದೇ ಥರ ಡಾಕ್ಟರ್ ಎಸ್ ವಿ ಹಿತ್ಲಮನಿ ಸರ್ ಏನು ಮಾಡಿದರು, ನಮಗೆ ಮಾವಿನಲ್ಲಿ ಅಥವಾ ಒಟ್ಟಾರೆಯಾಗಿ ಅತಿ ಸಾಂದ್ರ ನಾಟಿ ಮತ್ತು ಸಾಂದ್ರ ನಾಟಿ ಆ ಮೂಲ ಉದ್ದೇಶ ಏನಿದೆ ಅಥವಾ ಮೂಲ ತತ್ವ ಏನಿದೆ, ಅದರದ್ದು ಅನುಕೂಲ ಏನಿದೆ, ಅದರದ್ದು ಅನಾನುಕೂಲ ಏನಿದೆ, ಅದನ್ನ ನಿರ್ವಹಣೆ ಹೇಗೆ ಹೇಳೋ ಬಗ್ಗೆ ಸಾಕಷ್ಟು ವೈಜ್ಞಾನಿಕ ಮಾಹಿತಿಯನ್ನು ಕೊಟ್ಟರು. ತಮಗೂ ಕೂಡ ಇದು ಪ್ರಯೋಜನಕ್ಕೆ ಬಂತು ಅಂತ ಅನ್ಕೋತೀವಿ. ಮಾವು ಇವತ್ತಿನ ದಿನದಲ್ಲಿ ಮೇಲ್ನೋಟಕ್ಕೆ ಅಂಥ ಲಾಭಕಾರಿಯಾಗಿ ಆಗ್ತಾ ಇಲ್ಲ ಅಂತ ರೈತರು ಸಾಕಷ್ಟು ಜನ ಅದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಅದ್ರ ಬದಲಿಗೆ ಏನಕ್ಕೆ ಅಂದರೆ ಮೂಲತಃ ಭಾಳ ವೈಡ್ ಸ್ಪೇಸಿಂಗ್ ಇರುವಂಥ ಬೆಳೆ ಇರೋದಕ್ಕೆ ಅದನ್ನು ಈ ರೀತಿಯ ಹೈ ಡೆನ್ಸಿಟಿ ಪ್ಲ್ಯಾಂಟಿಂಗು, ಅಲ್ಟ್ರಾ ಹೈ ಡೆನ್ಸಿಟಿ ಮಾಡಿದರೆ ನಾವು ಮ್ಯಾಚ್ ಮಾಡ್ಬೋದು. ಅದಕ್ಕೆ ಆ ಸಾಧ್ಯತೆಗಳ ಬಗ್ಗೆ ಸಾಕಷ್ಟು ನಮಗೆ ವಿವರವನ್ನು ಕೊಟ್ಟರು. ತಮಗೂ ಕೂಡ ಇದು ಪ್ರಯೋಜನಕ್ಕೆ ಬಂತು ಅಂತ ಅಂದ್ಕೊಂಡು ಇವತ್ತಿನ ಕಂತನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.